ನೀರು ಉಳಿಸಿ ಮರವ ಬೆಳೆಸಿ ಮುಖ್ಯ ಗುರು ಮರಿಯಪ್ಪ ಹೆಚ್ ಕರೆ. ಕಂಪ್ಲಿ ಪಟ್ಟಣದ ನಿವೇದಿತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶನಿವಾರ ಪರಿಸರ ಸಂರಕ್ಷಣೆ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಜರುಗಿದೆ. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರು ಮರಿಯಪ್ಪ ಹೆಚ್ ಮಾತನಾಡಿ, ನೀರು ಉಳಿಸಿ ಮರವ ಬೆಳೆಸಿ ಎಂಬುದು ಪರಿಸರ ಸಂರಕ್ಷಣೆಯ ಮೂಲ ಮಂತ್ರವಾಗಿದೆ ಅಂತ ಹೇಳಿದ್ದಾರೆ. ದಿನನಿತ್ಯದ ಜೀವನದಲ್ಲಿ ನೀರನ್ನ ಮಿತವಾಗಿ ಬಳಸಿದರೆ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನ ಉಳಿಸಬಹುದು ಅಂತ ಹೇಳಿದ್ರು. ಮಳೆ ನೀರು ಕೊಯ್ಲು ವ್ಯವಸ್ಥೆ ಅಳವಡಿಸುವುದು ಹಾಗೂ ಗಿಡವನ್ನ ನೆಡೋದ್ರಿಂದ ಅಂತರ್ಜಲ ಮಟ್ಟ ಹೆಚ್ಚಿಸಲು ಹಾಗೂ ಪರಿಸರ ಸಮತೋಲನ ಕಾಪಾಡಲು ಸಾಧ್ಯ ಅಂತ ಹೇಳಿದ್ದಾರೆ. ಇದು ಮುಂದಿನ ಪೀಳಿಗೆಗೆ ಸುಸ್ಥಿರ ಜೀವನವನ್ನ ಖಚಿತಪಡಿಸುತ್ತೆ ಎಂದಿದ್ದಾರೆ. ಸೋರುವ ನಲ್ಲಿಗಳನ್ನ ತಕ್ಷಣ ಸರಿಪಡಿಸುವುದು, ತರಕಾರಿ ತೊಳೆದ ನೀರು ಹಾಗೂ ಆರ್ಒ ಯಂತ್ರದ ತ್ಯಾಜ್ಯ ನೀರನ್ನ ಗಿಡಗಳಿಗೆ ಮರುಬಳಕೆ ಮಾಡುವುದು, ಶವರ್ ಬದಲು ಬಕೆಟ್ ಬಳಸಿ ಸ್ನಾನ ಮಾಡುವುದು ಹಾಗೂ ವಾಷಿಂಗ್ ಮಷಿನ್ ಅನ್ನ ಪೂರ್ಣ ಲೋಡ್ ಇದ್ದಾಗ ಮಾತ್ರ ಬಳಸುವುದು ನೀರು ಉಳಿಸುವ ಪ್ರಮುಖ ಕ್ರಮಗಳಾಗಿದೆ ಎಂದಿದ್ದಾರೆ. ಮರಗಳು ಮಳೆಯನ್ನ ಆಕರ್ಷಿಸಿ ಮಣ್ಣಿನ ತೇವಾಂಶವನ್ನ ಕಾಪಾಡುತ್ತೆ. ಗಿಡಗಳ ಬುಡಕ್ಕೆ ಒಣ ಎಲೆಗಳ ಹೊದಿಕೆ ಹಾಕೋದ್ರಿಂದ ನೀರಿನ ಆವಿಯಾಗುವಿಕೆ ಕಡಿಮೆಯಾಗುತ್ತೆ. ನೆರಳಿನಲ್ಲಿ ಇರುವ ಗಿಡಗಳಿಗೆ ಕಡಿಮೆ ನೀರು ಸಾಕಾಗತ್ತೆ ಅಂತ ಹೇಳಿದ್ರು. ನೀರಿನ ಪ್ರತಿ ಹನಿಯು ಜೀವನ, ಅದನ್ನ ವ್ಯರ್ಥ ಮಾಡಬಾರದು ಅಂತ ಮರಿಯಪ್ಪ ಹೆಚ್ಚು ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಶಾಲೆಯ ಕಾರ್ಯದರ್ಶಿ ಕೆ ರಾಮು, ಮುಖ್ಯ ಶಿಕ್ಷಕಿ ಎಂ ಪುಷ್ಪ, ಸಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.